Good morning, dear students. Welcome to online teaching classes from Vishwamanava Residential High School, Sivaragutinadu, Chitradurga, Taluk. So, dear students, myself Manuel, English teacher in Vishwamanava Residential High School. So, dear students, in the academic year of 2020-21, we are going to discuss in this class the 9th standard, the second language, English subject. So, in the second language English subject of 9th standard, in this period we are going to discuss one of the important supplementary reading prose. Supplementary reading prose, the happy cure. In the previous class we are already completed the another supplementary reading lesson, the Haruna Asaf Ali, the great patriot. So it is also the important supplementary reading of your text. So dear student, before we are going to discuss the lesson, I introduce some of new words. So dear students, I have already told I called these words are new words, not difficult words, because we did not know about that word, so that's why I called new words, not a difficult words. So first word, groan. Groan means make sad sound when in pain. Make sad sound when in pain ಅಂದರೆ ನೋವಿನಿಂದ ಕೂಕೊಳ್ಳುವುದು ಅನ್ನೋಂಥ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಮೋನ್. ಮೋನ್ ಪೈನ್ಫುಲ್ ಸೌಂಡ್, ನಾಟ್ ಮೋನ್. ಮೋನ್ ಮೀನ್ಸ್ ಪೈನ್ಫುಲ್ ಸೌಂಡ್ ಅಂದರೆ ನರಳಾಟ, ಅಂದರೆ ಏನಾದರೂ ನೋವು ಅಥವಾ ಗಾಯ ಏನೋ ಆದಂಥ ಸಂದರ್ಭದಲ್ಲಿ ಅದರಿಂದ ನರಳಾಡುವುದು. ನೆಕ್ಸ್ಟ್ ಶಾರ್ಪ್ ಟ್ಯಾಬ್ಸ್. ಶಾರ್ಪ್ ಟ್ಯಾಬ್ಸ್, ದಟ್ ಮೀನ್ಸ್ ಪ್ರಿಕ್ಕಿಂಗ್. ದಟ್ ಮೀನ್ಸ್ ಪ್ರಿಕ್ಕಿಂಗ್ ಅಂದರೆ ಚುಚ್ಚುವುದು ಅಂತ, ಅಂದರೆ ಏನೋ ಒಂದು ಗುಂಪಿನ ತಗೊಂಡು ಅಥವಾ ಏನೋ ಪಿನ್ನು ಅಥವಾ ಏನೋ ಕಡ್ಡಿಯಿಂದ ಚುಚ್ಚುವುದು ಅಂತ. ನೆಕ್ಸ್ಟ್ ಫಿಸಿಷಿಯನ್. ಫಿಸಿಷಿಯನ್ ಮೀನ್ಸ್ ಡಾಕ್ಟರ್, ವೈದ್ಯರು ಅನ್ನುವಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಸರ್ಜನ್ಸ್. ಡಾಕ್ಟರ್ಸ್ ಹೂ ಪರ್ಫಾರ್ಮ್ ಸರ್ಜರೀಸ್. ಡಾಕ್ಟರ್ಸ್ ಹೂ ಪರ್ಫಾರ್ಮ್ ಸರ್ಜರೀಸ್, ದಟ್ ಮೀನ್ಸ್ ಆಪರೇಷನ್ಸ್. ಆಪರೇಷನ್ ಮಾಡುವಂತಹ ವೈದ್ಯರನ್ನು ನಾವು ಸರ್ಜನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದರೆ ಎಲ್ಲರೂ ಆಪ್ರೇಷನ್ನ ಮಾಡಲ್ಲ, ಆಪ್ರೇಷನ್ ಮಾಡೋವಂಥವ್ರು ನಾವು ಸರ್ಜನ್ಸ್ ಅಂತ ಕರಿತೀವಿ, ಮಾಡದೇ ಇರುವಂಥವ್ರನ್ನ ಫಿಸಿಷಿಯನ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಡಾಲ್ಸ್. ಡಾಲ್ಸ್ ಮೀನ್ಸ್ ಸ್ಟುಪಿಡ್ ಪರ್ಸನ್ಸ್, ಮೂರ್ಖರು, ಸ್ಟುಪಿಡ್ ಪರ್ಸನ್ ಎನ್ನುವಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಕೋರ್ಟಿಯರ್ಸ್. ಕೋರ್ಟಿಯರ್ಸ್ ಮೀನ್ಸ್ ಎ ಪರ್ಸನ್ ಹೂ ಈಸ್ ಪಾರ್ಟ್ ಆಫ್ ದ ಕೋರ್ಟ್ ಆಫ್ ಎ ಕಿಂಗ್. ಎ ಪರ್ಸನ್ ಹೂ ಈಸ್ ಪಾರ್ಟ್ ಆಫ್ ದ ಕೋರ್ಟ್ ಆಫ್ ಎ ಕಿಂಗ್ ಅಂದರೆ ರಾಜನ ಆಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು. ಅಂದರೆ ಫಾರ್ ಎಕ್ಸಾಂಪಲ್ ಏನೋ ಮಂತ್ರಿಗಳಿರ್ತಾರೆ, ವಿದ್ವಾಂಸರಿರ್ತಾರೆ, ಆಮೇಲೆ ಸೈನಿಕರಿರ್ತಾರೆ, ಇನ್ನು ಸಲಹೆಗಾರರಿರ್ತಾರೆ, ಅವ್ರನ್ನೆಲ್ಲ ನಾವು ಕೋರ್ಟಿಯರ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ, ಅಥವಾ ಆಸ್ಥಾನಿಕರು ಅಂತ ಕರಿತೀವಿ. ಪೀರ್. ಪೀರ್ ಮೀನ್ಸ್ ಲುಕ್ ಕ್ಲೋಸ್ಲಿ. ಲುಕ್ ಕ್ಲೋಸ್ಲಿ, ದಟ್ ಮೀನ್ಸ್ ಹತ್ತಿರದಿಂದ ನೋಡೋದು ಅಥವಾ ಪರೀಕ್ಷೆ ಮಾಡುವಂಥದ್ದು ಅನ್ನೋ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ಸ್ಟ್ಯಾಂಟ್ಲಿ. ಇನ್ಸ್ಟ್ಯಾಂಟ್ಲಿ ಮೀನ್ಸ್ ಇಮ್ಮಿಡಿಯೇಟ್ಲಿ, ತಕ್ಷಣವೇ ಎನ್ನುವಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಸಮನ್. ಸಮನ್ ಮೀನ್ಸ್ ಕಾಲ್ ಫಾರ್ ಎ ಮೀಟಿಂಗ್, ಅಂದರೆ ದಿಢೀರನಾಗೆ ಒಂದು ಸಭೆಗೆ ಒಂದು ಆದೇಶವನ್ನು ನೀಡುವಂಥದ್ದು. ಪೊಲೈಟ್ಲಿ. ಪೊಲೈಟ್ಲಿ ಇನ್ ಎ ಜೆಂಟಲ್ ಮ್ಯಾನರ್. ಇನ್ ಎ ಜೆಂಟಲ್ ಮ್ಯಾನರ್ ಅಂದರೆ ವಿನಯವಾಗಿ ಅಂತ ಅರ್ಥವನ್ನು ಕೊಡ್ತಾ ಹೋಗ್ತೀವಿ, ವಿನಯಪೂರ್ವಕವಾಗಿ. ನೆಕ್ಸ್ಟ್ ಟ್ರೆಂಬ್ಲ್ಡ್. ಶುಕ್ ಸ್ಲೈಟ್ಲಿ. ಶುಕ್ ಸ್ಲೈಟ್ಲಿ. ಟ್ರೆಂಬಲ್ ಮೀನ್ಸ್ ಶುಕ್ ಸ್ಲೈಟ್ಲಿ ಅಂದರೆ ಸ್ವಲ್ಪ ನಡುಕೊಂಡು, ಹೆದರಿಕೆಯಿಂದ ಅಂತ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ರಿಸಾಲ್ವ್. ರಿಸಾಲ್ವ್ ಮೀನ್ಸ್ ಡಿಸೈಡ್. ಡಿಸೈಡ್ ಮೀನ್ಸ್ ನಿರ್ಧರಿಸು. ಸೊ ಫ್ಯಾನ್ಸಿಡ್. ಫ್ಯಾನ್ಸಿಡ್ ಮೀನ್ಸ್ ಇಮ್ಯಾಜಿನ್ಡ್. ಇಮ್ಯಾಜಿನ್ ಮೀನ್ಸ್ ಕಲ್ಪನೆ ಮಾಡಿಕೊಳ್ಳುವಂಥದ್ದು, ಊಹೆ ಮಾಡಿಕೊಳ್ಳುವಂಥ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಸೊ ದೀಸ್ ಆರ್ ಆಲ್ ದ ನ್ಯೂ ವರ್ಡ್ಸ್ ಆರ್ ಕಮಿಂಗ್ ಇನ್ ಟು ದಿಸ್ ಚಾಪ್ಟರ್. ಸೊ ಅಪಾರ್ಟ್ ಫ್ರಮ್ ದಟ್ ಅನದರ್ ಸಮ್ ಮೋರ್ ನ್ಯೂ ವರ್ಡ್ಸ್ ಆರ್ ಕಮಿಂಗ್ ಇನ್ ಟು ದಿಸ್ ಚಾಪ್ಟರ್. ಫಾರ್ ಎಕ್ಸಾಂಪಲ್ ಡೈಯಿಂಗ್. ಡೈಯಿಂಗ್ ಮೀನ್ಸ್ ಡೈ, ಸಾಯುವುದು. ಅಥವಾ ಸ್ಟ್ಯಾಬ್ಸ್. ಸ್ಟ್ಯಾಬ್ಸ್ ಮೀನ್ಸ್
ಪೀರ್ಸ್ ವಿತ್ ಸಮಥಿಂಗ್ ಪಾಯಿಂಟೆಡ್ ಅಂದರೆ ಚೂಪಾದ ವಸ್ತುವಿನಿಂದ ತಿವಿದಂತೆ ಅಂತ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೆಮ್ಡ್ ಮೀನ್ಸ್ HEMMED. ಹೆಮ್ಡ್ ಮೀನ್ಸ್ ಅಂದರೆ ಅಂಚುಕಟ್ಟು ಅಂತ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. HAW ಹಾ ಮೀನ್ಸ್ ಫೆನ್ಸ್ ಅಥವಾ ಬೇಲಿ ಅಂತ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ನೆಕ್ಸ್ಟ್ ಹೈದರ್ ಮೀನ್ಸ್ ಟು ದಿಸ್ ಪ್ಲೇಸ್ ಅಂದರೆ ಇತ್ತ ಕಡೆ ಅಂತ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಡಿಸ್ಪೈರ್ ಮೀನ್ಸ್ ಲೂಸ್ ಆಲ್ ಹೋಪ್ಸ್ ಅಂದರೆ ಎಲ್ಲ ಒಂದು ಆಸೆಗಳನ್ನು ಬಿಡುವಂಥದ್ದು ಅಥವಾ ನಿರಾಶಾದಾಯಕವಾದಂತಹ ಒಂದು ಭಾವನೆ ಎನ್ನುವಂಥದ್ದು. ನೆಕ್ಸ್ಟ್ ಎಪಿಡೆಮಿಕ್ ಮೀನ್ಸ್ ಪ್ರಿವೆಲೆಂಟ್ ಫಾರ್ ದ ಟೈಮ್ ದಟ್ ಮೀನ್ಸ್ ಸಾಂಕ್ರಾಮಿಕ, ಎಲ್ಲ ಕಡೆ ವ್ಯಾಪಿಸಿರುವಂಥ ಒಂದು ಸಾಂಕ್ರಾಮಿಕ ರೋಗ ಅಂತ. ನೆಕ್ಸ್ಟ್ ಗ್ಲೀ GLEE. ಗ್ಲೀ ಮೀನ್ಸ್ ಮೆರ್ತ್ ಎ ಸಾಂಗ್ ಅಂದರೆ ಆನಂದದಿಂದ, ಉತ್ಸಾಹದಿಂದ, ಸಂತೋಷದಿಂದ ಇರುವಂಥ. ಸೊ ಹೀಗೆ ಇನ್ನೂ ಅನೇಕ ವರ್ಡ್ಸ್ಗಳು ಈ ಒಂದು ಪಾಠದಲ್ಲಿ ಬರ್ತಾ ಹೋಗ್ತವೆ. ಸೊ ಡಿಯರ್ ಸ್ಟೂಡೆಂಟ್ಸ್, look at this picture. Identify who is this. He is Rose Dobbs. So the happy cure. This supplementary reading prose is retold by the author Rose Dobbs. So dear student, we are discussing the lesson. A foolish king lay dying, at least that's what he said. As he said, he was at death's door. But the truth of the matter was this: the king was suffering from having nothing to do. He was being bored to death. A foolish king lay dying. At least that's what he said. As he said, he was at death's door. So, once upon a time, a foolish king lay dying. At least that's what he said. What he is told to these courtiers. As he said, he was at death's door. But the truth of the matter was this: the king was suffering from having nothing to do. The king was suffering from having nothing to do. He was being bored to death. ಅಂದರೆ ಒಂದು ಸಲ ಏನಾಗುತ್ತಪ್ಪ ಅಂದರೆ ಒಂದಾನೊಂದು ಕಾಲದಲ್ಲಿ ಒಬ್ಬ ಮೂರ್ಖ ರಾಜ, ಫೂಲಿಶ್ ಕಿಂಗ್, ಮೂರ್ಖ ರಾಜ ಇರ್ತಾನೆ. ಅವನು ಏನು ಕಲ್ಪಿಸಿಕೊಳ್ಳುವಂತಹ ಒಂದು ಕತೆ ಇದು. ಅದು ವಾಸ್ತವವನ್ನು ನಂಬುವಂಥದ್ದು ತುಂಬ ಏನು ಆಶ್ಚರ್ಯಕರವಾದಂಥದ್ದು, ಏನೋ ಕಲ್ಪನೆ ಮಾಡ್ಕೋಬೋದಷ್ಟೇ ಅಂತಹ ಒಂದು ಕಥೆಯನ್ನು ಇಲ್ಲಿ ನಮಗೆ ರೋಸ್ ಡಾಬ್ಸ್ ಅವರು ತಿಳಿಸ್ತಾ ಹೋಗಿದ್ದಾರೆ. ಎ ಫೂಲಿಶ್ ಕಿಂಗ್ ಲೇ ಡೈಯಿಂಗ್, ಅಟ್ ಲೀಸ್ಟ್ ದಸ್ ವಾಟ್ ಈ ಸೆಡ್. ಎಸ್ ಈ ಸೆಡ್ ಇಟ್ ವಾಸ್ ಡೆತ್ ಸ್ಟೋರ್. ಅಂದರೆ ಅಲ್ಲಿ ಏನು ಹೇಳ್ತಿದ್ದೇನಪ್ಪ ರಾಜ ಅಂತಂದರೆ, ನಾನು ತುಂಬ ದೊಡ್ಡ ಸಾಂಕ್ರಾಮಿಕ ರೋಗದಿಂದ ನಾನು ಬಳಲ್ತಾ ಇದ್ದೀನಿ, ನಾನು ಸಾವಿನ ಬಾಯಲ್ಲಿ, ಡೆತ್ಸ್ ಡೋರ್ ಅಂದರೆ ಸಾವಿನ ಹಂಚಿನಲ್ಲಿದ್ದೀನಿ, ಇನ್ನೇನು ಇವತ್ತೋ ನಾಳೆನೋ ಸಾಯ್ಬೋದು ಎನ್ನುವಂಥ ಒಂದು ಸ್ಥಿತಿಯಲ್ಲಿ ನಾನಿದ್ದೀನಿ. ಬಟ್ ದ ಟ್ರುತ್ ಆಫ್ ದ ಮ್ಯಾಟರ್ ವಾಸ್ ದಿಸ್: ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ. ಆದರೆ ಅಲ್ಲಿರುವಂಥ ಒಂದು ವಾಸ್ತವ ಅಥವಾ ನಿಜಾಂಶ ಅಂದರೆ ಏನಪ್ಪ ಅಂದರೆ, ಆ ರಾಜನಿಗೆ ಯಾವುದೇ ರೀತಿಯಾದಂಥ ಕಾಯಿಲೆನೂ ಇಲ್ಲ, ಯಾವುದೂ ಇಲ್ಲ, ಅವನು ಸಾಯುವಂತೇನೂ ಇಲ್ಲ. ಹಿ ವಾಸ್ ಬೀಯಿಂಗ್ ಬೋರ್ಡ್ ಟು ಡೆತ್. ಆದರೆ ಅವನಿಗೆ ಏನಾಗ್ತಾಯಿದೆ, ಸಾಯೋದಕ್ಕೂ ಸಹ ಬೇಜಾರಾಗ್ತಾಯಿದೆ. ಸಾಯಬೇಕು ಅಥವಾ ಸಾಯ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ, ಬಟ್ ಅದಕ್ಕೂ ಸಹ ಅವನಿಗೆ ಬೇಜಾರಾಗ್ತಿದೆ. ಯಾಕಪ್ಪ ಅಂತಂದರೆ ಅವನು ತುಂಬ ಮೋಜು ಮಸ್ತಿಯಿಂದ ಇದ್ದಂತಹ ರಾಜನಾದಂಥವನು ತನ್ನ ಪ್ರಜೆಗಳಾಗಿರ್ಬೋದು, ತನ್ನ ಆಸ್ಥಾನದಲ್ಲಿ ಅಥವಾ ತನ್ನ ಒಂದು ಸಾಮ್ರಾಜ್ಯದಲ್ಲಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರುತ್ತೆ. ಆದರೆ ಇವನು ಏನೂ ಮಾಡ್ತಾ ಇರಲ್ಲ, ಸುಮ್ಮನೆ ಮನೋರಂಜನೆ ಮಾತ್ರ ಪಡ್ಕೊಂಡು ಯಾವುದೇ ರೀತಿಯಾದ ಕೆಲಸ ಕಾರ್ಯಗಳನ್ನು ಮಾಡದೆ ಸುಮ್ಮನೆ ಕೂತ್ಕೊಳ್ತಿದ್ದ. ಹಾಗಾಗಿ ಅವನಿಗೆ ಆ ರೀತಿಯಾದಂಥ ಒಂದು ಭಾವನೆ ಬರ್ತಾ ಇತ್ತು ಎನ್ನುವಂಥದ್ದು. ಅಫ್ಕೋರ್ಸ್ ದ ಕಿಂಗ್ ವುಡ್ ನಾಟ್ ಅಡ್ಮಿಟ್ ದಿಸ್. He groaned and moaned and complained of sharp stabs in every muscles and sticking pains in every bone in his body. Physicians and surgeons came from far and wide. They looked down on King's throat. They tapped his chest and they felt his pulse. They hemmed, hawed and stroked their beards, but they could find nothing wrong. So, of course, the king would not admit it.
ಸೊ ಇಷ್ಟೆಲ್ಲ ಆದರೂ ಸಹ ಅವನಿಗೆ ಅದನ್ನ ಒಪ್ಕೊಳ್ಳೋಕ್ಕಾಗ್ತಿಲ್ಲ, ನಾನು ಸಾಯೋದಕ್ಕೆ ಸಿದ್ಧನಾಗಿದ್ದೀನಿ ಅಥವಾ ನಾನು ಸಾಯೋ ಅಂಚಿನಲ್ಲಿದ್ದೀನಿ ಅನ್ನೋದು ಅವನು ಒಪ್ಕೊಳ್ತಾನೆ ಇರಲಿಲ್ಲ. ಸೊ ಈ ಗ್ರೋನಡ್ ಆ್ಯಂಡ್ ಮೋನಡ್ ಆ್ಯಂಡ್ ಕಂಪ್ಲೈಂಟ್ ಆಫ್ ಶಾರ್ಪ್ ಸ್ಟಾಪ್ಸ್ ಇನ್ ಎವರಿ ಮಸಲ್. ಅವ್ನಿಗೆ ಏನಾಗ್ತಿತ್ತಪ್ಪ ಅಂತಂದರೆ ಯಾವಾಗಲೂ ನೋವಿನಿಂದ ಕೂಗ್ಕೊಳ್ತಾ ಇದ್ದ, ಬಟ್ ಆ್ಯಕ್ಚುಲಿಯಾಗಿ ಅವ್ನು ಯಾವುದೇ ರೀತಿಯ ನೋವಾಗ್ತಿರಲಿಲ್ಲ, ಆದರೆ ಅವನಿಗೆ ಅನಿಸ್ತಾ ಇತ್ತು ತನ್ನ ದೇಹದ ಮಾಂಸಗಳನ್ನು ಯಾರೋ ಚುಚ್ಚುತ್ತಾ ಇದ್ದಾರೆ, ಅದರಿಂದ ನನಗೆ ತುಂಬ ನೋವಾಗ್ತಾ ಇದೆ. ಆಮೇಲೆ ಪ್ರತಿಯೊಂದು ಮೂಳೆಗಳು ಏನಾಗ್ತಾ ಇದ್ದಾವೆ, ಯಾವುದೋ ಒಂದು ಚೂಪಾದ ಆಯುಧವನ್ನು ತಗೊಂಡು ನನಗೆ ತುಂಬ ಚುಚ್ಚುತ್ತಾ ಇದ್ದಾವೆ. ಈ ಸ್ಟಿಕ್ಕಿಂಗ್ ಪೇನ್ಸ್ ಇನ್ ಎವರಿ ಬೋನ್ ಇಸ್ ಬಾಡಿ. ಅವನ ಪ್ರತಿಯೊಂದು ಮೂಳೆಗಳಿಗೂ ಯಾರೋ ಆಯುಧ ತಗೊಂಡು ಚುಚ್ಚುತ್ತಾ ಇದ್ದಾರೆ ಅನ್ನುವಂಥ ಒಂದೇ ಆಗ್ತಾಯಿದೆ, ನನಗೆ ಬದುಕೋಕ್ಕಾಗ್ತಿಲ್ಲ, ಅಷ್ಟು ಹಿಂಸೆ ಆಗ್ತಾಯಿದೆ ಅಂತಂದೇಳ್ಬಿಟ್ಟು ನರಳಾಡ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ. ಫಿಸಿಷಿಯನ್ಸ್ ಆ್ಯಂಡ್ ಸರ್ಜನ್ಸ್ ಕೇಮ್ ಫ್ರಮ್ ಫಾರ್ ಆ್ಯಂಡ್ ವೈಡ್. ದೇ ಲುಕ್ ಡೌನ್ ದ ಕಿಂಗ್ಸ್ ಥ್ರೋಟ್, ದೇ ಟ್ಯಾಪ್ಡ್ ಹಿಸ್ ಚೆಸ್ಟ್ ಆ್ಯಂಡ್ ದೇ ಫೆಲ್ಟ್ ಹಿಸ್ ಪಲ್ಸ್. ಸೊ ಇಷ್ಟೆಲ್ಲ ಆಗಿದ್ದರಿಂದ ಅವನೇನು ಮಾಡ್ದ, ತುಂಬ ದೂರದಿಂದ ಯಾರ್ಯಾರು ವೈದ್ಯರಿದ್ರು ಅವರೆಲ್ಲರನ್ನೂ ಸಹ ಅವನನ್ನು ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಕರೆಸ್ತಾ ಹೋಗ್ತಾನೆ. ಬಂದಂಥ ಎಲ್ಲ ವೈದ್ಯರು ಏನು ಮಾಡೋಗ್ತಂತ ಅನೇಕ ವಿಧವಾಗಿ ಅವನನ್ನು ಪರೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ, ಆದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕಾಯಿಲೆ ಕಂಡು ಬರ್ತಾವಲ್ಲ. ಅವರು ಅವನ ಎದೆಯನ್ನು ಚೆಕ್ ಮಾಡ್ತಾರೆ, ಪಲ್ಸ್ ಅಂದರೆ ನಾಡಿ ಮಿಡಿತವನ್ನು ಚೆಕ್ ಮಾಡ್ತಾ ಹೋಗ್ತಾರೆ, ಆದರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ರೋಗ ಅವರಲ್ಲಿ ಕಂಡು ಬರ್ತಾವಲ್ಲ. ದೇ ಹೆಮ್ಡ್ ಹಾರ್ಡ್ ಆ್ಯಂಡ್ ಸ್ಟ್ರೋಕ್ ದೇರ್ ಬೇರ್ಡ್ಸ್ ಬಟ್ ದೇ ಕುಡ್ ನಾಟ್ ಫೈಂಡ್ ನಥಿಂಗ್ ರಾಂಗ್. ಸೊ ಎಷ್ಟೇ ಅಂದರೆ ಹೃದಯ ಬಡಿತವನ್ನಾಗಿರ್ಬೋದು, ಹಾಗೆ ಇನ್ನು ಡಾಕ್ಟ್ರಿಗೆ ಗೊತ್ತಿದೆಯಲ್ಲ, ಕನ್ನಡಕವನ್ನು ಮುಂದಕ್ಕೆ ಕಳ್ಕೊಳ್ಳೋದು ಹಿಂದೆ ಕಳ್ಕೊಳ್ಳೋದು ಈ ರೀತಿಯಾದಂಥ ಹಾವಭಾವಗಳೆಲ್ಲ ಕಂಡು ಬರ್ತಾ ಇರ್ತವೆ. ಅವನ್ನೆಲ್ಲ ಮಾಡ್ಕೊತ ಹೋದರೂ ಸಹ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಏನಪ್ಪ ಅಂತಂದರೆ ರೋಗ ಆ ರಾಜನಲ್ಲಿ ಕಂಡು ಬರೋದಿಲ್ಲ. Physicians and surgeons are dolts, cried the king. Aren't there any plain, ordinary doctors in the kingdom? ಸೊ ಆ ಡಾಕ್ಟ್ರು ಬಂದುಬಿಟ್ಟು ಅವನನ್ನು ಟ್ರೀಟ್ಮೆಂಟ್ ಮಾಡಿದವ್ರನ್ನ ಎಲ್ಲರನ್ನೂ ಅವನು ಬೈತಾ ಹೋಗ್ತಾನೆ. ಈ ಸರ್ಜನ್ಗಳು, ಫಿಸಿಷಿಯನ್ಸ್ಗಳು ಎಲ್ಲರೂ ಸಹ ಏನು ಮೂರ್ಖರು ಅಂತಂದು ಹೇಳ್ಬಿಟ್ಟು ಜೋರಾಗಿ ಅಳ್ಕಂತ ಕೂಗ್ತಾ ಹೇಳ್ತಾನೆ. ಅವನೇನು ಹೇಳ್ತಾನೆ, ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿನೇ ಇಲ್ಲ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ನಮ್ಮ ರಾಜ್ಯದಲ್ಲಿರುವಂಥವರೆಲ್ಲರೂ ಸಹ ಏನು ಕೇವಲ ಆರ್ಡಿನರಿ ಡಾಕ್ಟರ್ಸ್, ಅಂದರೆ ಸಾಮಾನ್ಯವಾದಂಥ ಡಾಕ್ಟರ್, ಯಾರು ಸ್ಪೆಷಲಿಸ್ಟ್ ಇಲ್ಲ ಅಂತಂದು ಹೇಳ್ಬಿಟ್ಟು ಜೋರಾಗಿ ಅಲ್ಲಿ ಕೂಗ್ಕೊಳ್ತಾ ಹೋಗ್ತಾನೆ. ದ ಪ್ಲೈನ್ ಆರ್ಡಿನರಿ ಡಾಕ್ಟರ್ಸ್ ಕೇಮ್ ಫ್ರಮ್ ಹೈದರಾಬಾದ್ ಆ್ಯಂಡ್ ದೇ ಫೆಲ್ಟ್ ದ ಕಿಂಗ್ಸ್ ಪಲ್ಸ್, ಟ್ಯಾಪ್ಡ್ ಹಿಸ್ ಚೆಸ್ಟ್ ಆ್ಯಂಡ್ ಲುಕ್ ಡೌನ್ ಹಿಸ್ ಥ್ರೋಟ್. ದೇ ಹಾವ್ಡ್ ಆ್ಯಂಡ್ ಹೆಮ್ಡ್, ಟುಕ್ ಆಫ್ ದೇರ್ ಸ್ಪೆಕ್ಟಾಕಲ್ಸ್, put them on again, but even they could find nothing wrong. Plain ordinary doctors are idiots, cried the king in a rage. The next one who examines me and finds nothing wrong will have his ears cut off and his nose shot. ಸೊ ಅದೇ ರೀತಿಯಾಗಿ ಏನು ಅವನ ಆಸ್ಥಾನದಲ್ಲಿ ಅಂತೂ 4 ಮೂಲೆಗಳಿಂದ 4 ದಿಕ್ಕುಗಳಿಂದ ಸಹ ಏನು ಮಂತ್ರಿಗಳು ಡಾಕ್ಟರ್ಸನ್ನು ಮತ್ತೆ ಕರೆಸ್ತಾ ಹೋಗ್ತಾರೆ. ಅವರು ಸಹ ಅವನ ನಾಡಿ ಮಿಡಿತವನ್ನಾಗಿರ್ಬೋದು ಅಥವಾ ಹೃದಯ ಬಡಿತವನ್ನಾಗಿರ್ಬೋದು ಎಲ್ಲ ವಿಧವಾದಂಥ ಚಿಕಿತ್ಸೆಯನ್ನು ಟ್ರೀಟ್ಮೆಂಟನ್ನು ಮಾಡ್ತಾ ಹೋಗ್ತಾರೆ, ಆದರೆ ಅವರಿಗೂ ಸಹ ಯಾವುದೇ ರೀತಿಯಾದಂಥ ಒಂದು ರೋಗ ಅವರಿಗೆ ಕಾಣ್ತಾ ಹೋಗಲ್ಲ. ಅವರು ಸಹ ನಿಮಗೇನೂ ಆಗಿಲ್ಲ ಅಂತಂದು ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ರಾಜನಿಗೆ ತುಂಬ ದೊಡ್ಡ ಕೋಪ ಬರ್ತಾ ಹೋಗುತ್ತೆ, ಕೆಟ್ಟದಾದಂಥ ಕೋಪ ಬಂದು ಜೋರಾಗಿ ಕೂಗೋದಕ್ಕೆ ಶುರು ಮಾಡ್ತಾನೆ. ನೆಕ್ಸ್ಟ್ ನನ್ನನ್ನು ಯಾರು ಪರೀಕ್ಷೆ ಮಾಡೋಕ್ಕೆ ಬರ್ತಾರೋ ಅವ್ರು ಯಾರಾದರೂ ನನ್ನಲ್ಲಿರುವಂಥ ಕಾಯಿಲೆನ ಗುರುತಿಡಿದಲೇ ನಾನು ನಾರ್ಮಲ್ಲಾಗಿದ್ದೀನಿ ಅಂತಂದೇಳ್ಬಿಟ್ಟು ಯಾರಾದರೂ ಹೇಳಿದ್ರಪ್ಪ ಅಂದರೆ ಅಂಥವ್ರನ್ನು ನಾನು ಏನು ಮಾಡ್ತೀನಪ್ಪ ಅಂತಂದರೆ ಅವರ ಕಿವಿಗಳನ್ನು ಕತ್ತರಿಸಿ ಮೂಗನ್ನು ತುಂಡರಿಸಿ ಅವರು ಸಾವು ಬದುಕಿನ ಮಧ್ಯೆ ಹೋರಾಡುವಂಥ ರೀತಿಯಲ್ಲಿ ಅವ್ರನ್ನ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಕೋಪದಿಂದ ಅಲ್ಲಿ ಕೂಕ್ಕೊಳ್ತಾ ಹೋಗ್ತಾನೆ. ನೆಕ್ಸ್ಟ್, ದಿಸ್ ಡಿಡ್ ನಾಟ್ ಸ್ಟಾಪ್ ದ ಕಮಿಂಗ್ ಆಫ್ ದ ಡಾಕ್ಟರ್ಸ್ and the surgeons and the physicians. The king kept sending messengers and courtiers to bring them in. The people were in despair. Such an epidemic of heads without ears and faces with shortened noses was never seen. ಸೊ ಏನಾಗ್ತಾ ಹೋಗುತ್ತೆ, ಹೀಗೆ ಪ್ರತಿದಿನ ಅನೇಕ ಕಡೆಯಿಂದ ಅನೇಕರಾದಂತಹ ವೈದ್ಯರು ಬರ್ತಾರೆ ಹೋಗ್ತಾರೆ. ಸೊ ಯಾವುದೇ ರೀತಿಯಾದಂತಹ ಒಂದು ಆ ಕಾಯಿಲೆ ಸಿಗ್ತಾ ಹೋಗಲ್ಲ. ಅವನು ಏನು ಮಾಡ್ತಾನಪ್ಪ ಅಂದರೆ ತನ್ನ ಕಾಯಿಲೆಗೆ ಏನು ಇದು ಅಂತಂದು ಹೇಳ್ಬಿಟ್ಟು ಕಂಡುಹಿಡಿಯುವಂಥವ್ರನ್ನ ಎಲ್ಲಾದರೂ ಹೋಗಿ ಹುಡ್ಕೊಂಬರ್ರಿ ಅಂತ ಹೇಳ್ಬಿಟ್ಟು ಮೆಸೆಂಜರ್ ಅಂದರೆ ದೂತರನ್ನು ಕಳಿಸ್ತಾ ಹೋಗ್ತಾನೆ. ಸೊ ಆದರೆ ಅವನೇನು ಹೇಳಿದ್ನಲ್ಲ ಮೂಗು ಕತ್ತರಿಸ್ತಾನೆ, ಅದಕ್ಕೆಲ್ಲರೂ ಎದುರ್ಕೊಂಡು ಯಾರೂ ಬರೋದಕ್ಕೆ ಮುಂದಾಗೋದಿಲ್ಲ. ಫೈನಲಿ
A simple old woman came to see the king. The exhausted prime minister brought her into the ರಾಯಲ್ ಬೆಡ್ ಚೇಂಬರ್. ಸೊ ಕೊನೆಗೆ ಏನಾಗುತ್ತಪ್ಪ ಅಂದ್ರೆ ಇಷ್ಟೆಲ್ಲ ಪ್ರಯತ್ನಗಳಾದಮೇಲೆ ಒಂದು ದಿನ ಒಬ್ಬ ಸಾಮಾನ್ಯ ಅಜ್ಜಿ ರಾಜನನ್ನು ನೋಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ವಾಸ್ತನಕ್ಕೆ ಬರ್ತಾ ಹೋಗ್ತಾಳೆ. ಸೊ ಅಲ್ಲಿಗೆ ಆಲ್ರೆಡಿ ಪ್ರಧಾನಮಂತ್ರಿ ಏನಾಗಿರ್ತಾರಪ್ಪ ಅಂದರೆ ಸುಸ್ತಾಗಿ ಹೋಗಿರ್ತಾನೆ. ಅನೇಕ ಡಾಕ್ಟ್ರನ್ನ ಕರೆಸ್ತಾನೆ, ಅನೇಕ ವೈದ್ಯರು, ನಾಟಿ ವೈದ್ಯರು ಎಲ್ಲರನ್ನೂ ಕರೆಸಿದ್ರು ಸಹ ರಾಜನ ಒಂದು ರೋಗಕ್ಕೆ ಏನು ಇದು ಅನ್ನೋದೇ ಗೊತ್ತಾಗ್ತಾವಲ್ಲ. ಸೊ ಅವನಿಗೆ ಆಲ್ರೆಡಿ ಸುಸ್ತಾಗಿರುತ್ತೆ. ಅವನೇನು ಮಾಡ್ತಾನೆ, ಅಜ್ಜಿಯನ್ನು ಕರ್ಕೊಂಡು ರಾಜನ ಒಂದು ವೈಭವೀತವಾದಂತಹ ಒಂದು ಇದಕ್ಕೆ ಚೇಂಬರ್ಗೆ ಕರ್ಕೊಂಡು ಬರ್ತಾ ಹೋಗ್ತಾನೆ. ದ ಸಿಂಪಲ್ ಓಲ್ಡ್ ವುಮೆನ್ ಪೀರ್ಡ್ ಇನ್ ಟು ದ ಕಿಂಗ್ಸ್ ಫೇಸ್ ಫಾರ್ ಎ ಲಾಂಗ್ ಟೈಮ್. ದೆನ್ ಶಿ ಸೆಡ್, ಯುವರ್ ಮೆಜೆಸ್ಟಿ was suffering from a strange and rare disease, so rare and strange that no name exists for it. So after a long time, a simple old woman came to the see the king. On that time she said, she peered into the king's face for a long time. Then the old woman said, your majesty, you are suffering from a strange and rare disease. It is one of the rare disease and strange disease. So rare and strange, that means that is no name of exist for it in the ವರ್ಲ್ಡ್. ಸೊ ಹೀಗೆ ಆ ಅಜ್ಜಿ ಏನು ಆ ರಾಜನನ್ನು ನೋಡೋಕ್ಕೆ ಅಂತ ಬಂದಿರ್ತಾಳೆ. ಬಂದು ಆ ರಾಜನ ಒಂದು ಚೇಂಬರ್ಗೆ ಮಂತ್ರಿ ಆ ಅಜ್ಜಿಯನ್ನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡೋಗಿ ರಾಜನನ್ನು ಸ್ವಲ್ಪ ಹೊತ್ತು ಆ ಅಜ್ಜಿ ನೋಡ್ತಾ ಹೋಗ್ತಾಳೆ, ರಾಜನ ಮುಖವನ್ನು ನೋಡ್ತಾ ಹೋಗ್ತಾಳೆ. ಆ ರಾಜನ ಮುಖವನ್ನು ನೋಡಿಬಿಟ್ಟು ಅವಾಗ ಹೇಳ್ತಾ ಹೋಗ್ತಾಳೆ, ಓ ನನ್ನ ಪ್ರಭುವೇ, ನಿನ್ನ ಮುಖವನ್ನು ನನಗೆ ನೋಡ್ತಾ ಇದ್ದರೆ ನೀನು ಯಾವುದೋ ಒಂದು ಸ್ಟ್ರೇಂಜ್ ಅಂದರೆ ಅಪರೂಪವಾದಂತಹ ಯಾರಿಗೂ ಬಾರದೇ ಇರುವಂಥ ಒಂದು ಕಾಯಿಲೆಯಿಂದ ನೀನೇನಾಗ್ತಾ ಇದೆಯಾ, ನರಳ್ತಾ ಇದೆಯಾ. ಅಂದರೆ ಅಪರೂಪ ಮತ್ತು ಯಾರಿಗೂ ಬಾರದೇ ಇರುವಂಥ ಕಾಯಿಲೆ ಅನ್ನೋದು ಗೊತ್ತಿದೆ, ಬಟ್ ಆ ಕಾಯಿಲೆಗೆ ಇದುವರೆಗೂ ಹೆಸರನ್ನು ಇಟ್ಟಿಲ್ಲ. ಅಂಥ ಒಂದು ಕಾಯಿಲೆಯಿಂದ ನೀನೇನು ಆಗ್ತಾ ಇದೆಯಾ, ಬಳಲ್ತಾ ಇದೆಯಾ. ನೋಡ್ರಿ ಆ ರಾಜ ಎಷ್ಟು ಮೂರ್ಖನಿರ್ಬೋದು. ಆ ಅಜ್ಜಿ ಸುಮ್ಮನೆ ಏನೋ ಆ ರಾಜನಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಈ ಮಾತನ್ನು ಅಲ್ಲಿ ಹೇಳ್ತಾ ಇದ್ದಾಳೆ. ದೇರ್ ಐ ನ್ಯೂ ಇಟ್, cried the king in glee. I kept telling all of them, the fools, that I am a sick. There I knew it, cried the king in glee. I kept telling all of them, the fools, that I am a sick man. ಸೊ ಆವಾಗ ರಾಜ ತುಂಬ ಸಂತೋಷ ಅಂತ ಅಥವಾ ಅಳು ಏನೋ ಒಂದು ಯಾವುದೋ ಒಂದು ವಿಚಾರದ ಬಗ್ಗೆ ಅಥವಾ ಯಾವುದೋ ಒಂದು ವಸ್ತು ಸಿಕ್ಕಾಗ ಭಾಳ ಹುಡುಕಿದಾಗ ಅಂಥ ಟೈಮಲ್ಲಿ ಬರುತ್ತಲ್ಲ ಆ ರಿಯಾಕ್ಷನಿಂದ ಅಲ್ಲಿ ಹೇಳ್ತಾ ಹೋಗ್ತಾನೆ. ಈ ಎಲ್ಲ ಮೂರ್ಖರಿಗೆ ನನ್ನ ಆಸ್ಥಾನದಲ್ಲಿರುವಂಥ ಎಲ್ರಿಗೂ ನಾನು ಹೇಳ್ತಾ ಹೋದೆ, ನಾನು ಯಾವುದೋ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದೆ, ನಾನು ಒಬ್ಬ ರೋಗಿ ಅಂತ ಹೇಳ್ಬಿಟ್ರೆ ಯಾರೂ ನಂಬ್ತಾ ಇರಲಿಲ್ಲ, ಯಾವ ವೈದ್ಯರು ಸಹ ನಂಬಲಿಲ್ಲ. ಸೊ ಅಜ್ಜಿ ನೀನು ಅದನ್ನು ಕಂಡಿಡಿದೆ ಅಂತಂದೇಳ್ಬಿಟ್ಟು ಹೇಳ್ತಾ ಹೋಗ್ತಾನೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಕಾಯಿಲೆ ಏನು, ಕಾಯಿಲೆಗೆ ಏನು ಪರಿಹಾರವನ್ನು ಕಂಡುಹಿಡಿತಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. So dear students, I hope you are all understand this concept. So finally I give some homework questions to you. First one, the king was foolish. The king was foolish. Do you agree with this statement? Justify your answer quoting one incident from the text. Next, second question, physicians and surgeons are dolls. Why did the king call them dolls? Third question, what did the simple woman say to the king after she peered into his face? Fourth question, why was the king being bored to death? Why was the king being bored to death? Fifth question, what was the report given by the people of the West? What was the report given by the people of the West? West means the west side, surgeons or doctors. So these are all the homework questions. Everybody must done the homework and send into the WhatsApp group. So dear student, finally I hope you are all understand today's lesson. Finally I say thank you students.